ಸರ್ ಡಿಸಿಎಂ ಚನ್ನಪಟ್ಟಣ ಅಭಿವೃದ್ಧಿ ಆಗಿರಲಿಲ್ಲ, ಇಷ್ಟು ದಿನ ಖಾಲಿ ಇರಲಿಲ್ಲ, ಈ ಖಾಲಿ ಇದೆ ಹೀಗಾಗಿ ಬಂದು ನಾವು ಜನಸ್ಪಂದನ ಮಾಡ್ತಾ ಇದೀವಿ ಅನ್ನೋದು ಕೂಡ ಆಯ್ತಲ್ಲ. 10 ದಿವಸ ಆಯ್ತಲ್ಲ ನೋಡೋಣ, ಕೆಳಗಡೆ ಇದ್ಬಿಟ್ಟು 10 ದಿನ ಆಯ್ತಲ್ಲ, ಹೋಗಿ 10 ದಿನ 15 ದಿವಸ ಟೂರ್ ಮಾಡಿದ್ರಲ್ವಾ, ಅವ್ರಿಗೆ ಏನೇನು ಅಹವಾಲು ಸಿಕ್ತು, ಏನೇನು ಅಭಿವೃದ್ಧಿಗೆ ಈಗ ಚಾಲನೆ ಕೊಡ್ತಾ ಇದ್ದಾರೆ. ನೆನ್ನೆ ಹೇಳಿಕೆ ಕೊಟ್ಟಿರೋದು ನೋಡಿದ್ದೇನೆ, ಯಾವುದೋ ಸತ್ಯಗಾಲದಂತೆ, ಮತ್ತು ಅಲ್ಲಿಂದ ಮತ್ತಿನ್ನೊಂದು ಕಣ್ಣುವಾಗೆ ಯಾವುದೋ ಒಂದು ಕಾರ್ಯಕ್ರಮವಂತೆ ನೀರಾವರಿ ಇಲಾಖೆ ಹೇಳಿದ್ದಾರೆ. ಅದು ನನ್ನ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಆರ್ಥಿಕ ಸಚಿವನಾಗಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಚನ್ನಪಟ್ಟಣದ ಎಲ್ಲ ಹಳ್ಳಿಗಳಿಗೆ 100ಕ್ಕೆ 90 ಭಾಗ ರಸ್ತೆ ಕೆಲಸ ಎಲ್ಲ ಆಗೋಗಿದೆ. ಸ್ಕೂಲ್ ಕಟ್ಟಡದ ಕೆಲಸ ಮಾಡಿದ್ದೇವೆ. ಚನ್ನಪಟ್ಟಣದ ನಗರ ಪ್ರದೇಶದಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ. ಮನೆ ಕೊಡಲಿಲ್ಲ ಅಂತಕ್ಕಂಥದ್ದು ಒಂದು ದೂರ ಏನು ಹೇಳ್ತಾರೆ. ಅದಕ್ಕೆ ಕಾರಣ ಯಾರು? ಸರ್ಕಾರ. ನಾನು ಮನೆ ಕೊಡೋಕ್ಕಾಗುತ್ತಾ? ಇಲ್ಲ ನಾನು ಸೈಟ್ ಹಂಚೋಕ್ಕಾಗುತ್ತಾ? ಸರ್ಕಾರ ಎಷ್ಟು ಮನೆಗಳನ್ನು ಅಲಾಟ್ ಮಾಡ್ತಾರೆ ಯಾವ್ಯಾವ ತಾಲೂಕಿಗೆ, ಸರ್ಕಾರದ ಕೈಲಿರೋದು. ಯಾತಿಗೆ ಕೊಡಲಿಲ್ಲ ನೀವು? ಕಳೆದ 8-10 ವರ್ಷ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸುಮಾರು 28,000 ಕೋಟಿ ರೂಪಾಯಿಗಳ ಇವತ್ತು ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಅಂತೇಳಿ ಘೋಷಣೆ ಮಾಡಿ ಅದರ ಒಂದು ಒತ್ತಡ ಏನಿತ್ತು, ಮುಂದೆ ಬಂದಿದ್ದ ಸರ್ಕಾರಗಳು ಮನೆ ಕೊಡಲಿಕ್ಕೆ ಆಗಲಿಲ್ಲ. ಹಿಂದೆ ಇದ್ದ ಈಗ ಕಳೆದ 1 ವರ್ಷದಲ್ಲಿ ಇದೇ ಮುಖ್ಯಮಂತ್ರಿಗಳು ಯಾವ್ಯಾವ ತಾಲೂಕಿಗೆ ಎಷ್ಟು ಮನೆ ರಿಲೀಸ್ ಮಾಡಿದ್ರು, ಯಾವ್ಯಾವ ಕೋಟಾದಲ್ಲಿ ಕೊಟ್ಟಿದ್ದಾರೆ ಹೇಳಬೇಕಲ್ಲ ಜನಕ್ಕೆ. ಈಗ ಅದನ್ನು ಸೈಟ್ ಹುಡುಕ್ತಾವ್ರಂತೆ, ಹೊಸದಾಗಿ ಸೈಟ್ ಹುಡುಕಿ ಏನೋ ನಿವೇಶನ ಕೊಡ್ತಾರಂತೆ. ನೋಡೋಣ ಅದು ಏನು ಮಾಡ್ತಾರೆ ನೋಡೋಣ. ಎಲ್ಲಿಗೆ ಸೇರಿಸಿದ್ರು ರಾಮನಗರವೇ, ಚನ್ನಪಟ್ಟಣವೇ. ಏನು ಹೇಳಿ?